ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PM ಡಿಜಿಟಲ್ ಸೊಲ್ಯೂಷನ್ ಚಾನೆಲ್. ಸೊ ಎಲ್ಲರಿಗೂ ಸುಸ್ವಾಗತ. ಸೊ ಯಾರಿಗೆಲ್ಲ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಮೌಂಟ್ ಯಾರಿಗೆ ಬಂದಿಲ್ಲ, ಸೊ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕು. ಸೊ ಮತ್ತು ಯಾರ್ದೆಲ್ಲ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ, ಸೊ ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡವಾ, ಮತ್ತು ಏನೆಲ್ಲ ನಿಮ್ಮದು ಪ್ರಾಬ್ಲಮ್ ಇದೆ, ಸೊ ಇದರಲ್ಲಿ ಒಂದು ಅಪ್ಡೇಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನು ಮಾಡಬೇಕಂತ. ಸೊ ಏನಪ್ಪ ಅಂದರೆ, ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಲೈಕ್ ಮಾಡಿದ್ರೆ ಇಷ್ಟೊತ್ತು ನೋಡ್ತಾ ಇದ್ದೀನಿ ಅಂದರೆ ಮೊದಲು ಲೈಕ್ ಮಾಡಿ. ಸೊ ಲೈಕ್ ಮಾಡಿದರೆ ನಂತರ ನಿಮಗೆ ಒಂದು ವೇಳೆ ಲೈಕ್ ಮಾಡಿಲ್ಲ ಅಂದರೆ ನಿಮ್ಗೆ ಅಮೌಂಟ್ ಬರಲ್ಲ, ಓಕೆನಾ? ಸೊ ಜೋಕ್ ಅಪಾರ್ಟ್. ಸೊ ಸೀರಿಯಸ್ ಆಗಿ ಆಗೋಣ. ಸೊ ಏನಪ್ಪ ಅಂತಂದರೆ, ಸೊ ಒಬ್ಬರದು ನಮ್ಮ ಸಬ್ಸ್ಕ್ರೈಬರ್ದು ಸೊ ಮೇ ಅಮೌಂಟ್ ಕೂಡ ಬಂದಿದೆ, ಜೂನ್ ಅಮೌಂಟ್ ಕೂಡ ಬಂದಿದೆ. ಸೊ ನೀವೆಲ್ಲ ಪ್ರೂಫ್ ಕೇಳ್ತಾ ಇದ್ರಿ, ಬಟ್ ಇಲ್ಲಿ ಪ್ರೂಫ್ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಬಂದು ನಮ್ಮ ಜಸ್ಟ್ ಇವಾಗ ನೀನೇನೆ ಮೆಸೇಜ್ ಮಾಡಿದವ್ರು ನಮಗೆ ಇಲ್ಲಿ ನೋಡಿ. ಸೊ ಅವ್ರ ಹೆಸರು ಬಂದು ಇದೆ, ಬಟ್ ಅವ್ರ ಹೆಸರು ಬ್ಲರ್ ಮಾಡಿಬಿಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ, ಸೊ ಅವ್ರದ್ದು ಬ್ಲರ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಸೊ ಅವ್ರದ್ದು ಹೆಸರು ಬರಬಾರ್ದಲ್ಲ. ಸೊ ಸುಮ್ಮನೆ ಯಾರಿಗೆ ಗೊತ್ತಾಗ್ಬಿಡ್ದು, ಅದಕ್ಕೋಸ್ಕರ ನಾನು ಒಂದು ಹೆಸರು ಬ್ಲರ್ ಮಾಡಿಬಿಟ್ಟಿದ್ದೆ. ನೆಕ್ಸ್ಟ್ ಬಂದು ಯೋಜನೆ ಹೆಸರು ಯುವನಿಧಿ. ಸೊ ನೆಕ್ಸ್ಟ್ ಬಂದು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಮೇ ತಿಂಗಳು 4/6 ಇಲ್ಲಿ ನೋಡಿ 4/6/2025 3,000 ಬಂದಿದೆ. ಮತ್ತು ಜೂನ್ ಅಮೌಂಟ್ ಕೂಡ 23/6/2025 ಮೇ ಜೂನ್ ಅಮೌಂಟ್ ಕೂಡ ಬಂದಿದೆ, ಓಕೆನಾ? ಸೊ ಇಲ್ಲಿ ನೋಡಿ ಪ್ರೂಫ್ ಬೇಕಂತಿದ್ರಿ, ಬಟ್ ಪ್ರೂಫ್ ಇವಾಗ ತಂದಿದ್ದೀನಿ ಜಸ್ಟ್ ಮೇ ಮತ್ತು ಜೂನ್ದು. ಸೊ ಜುಲೈ ಅಮೌಂಟ್ ಇವಾಗ ಬರಬೇಕಾಗಿದೆ. ಸೊ ಇಷ್ಟೆಲ್ಲ ನಿಮಗೆ ಒಂದು ಪ್ರೂಫ್ ಆಗಿ ಒಂದು ತೋರಿಸ್ಕೊಟ್ಟಿದ್ದೀನಿ. ಸೊ ಅವ್ರ ಹೆಸರು ಏನಂತ ಹೇಳಲ್ಲ, ಸೊ ಅವ್ರ ಹೆಸರು ಕೂಡ ಬ್ಲರ್ ಮಾಡಿಬಿಟ್ಟಿದ್ದೀನಿ, ಓಕೆನಾ? ಸೊ ಮತ್ತೆ ಏನಪ್ಪ ಅಂತಂದರೆ, ಸೊ ಕೆಲವೊಂದು ಸ್ಟೂಡೆಂಟ್ಗಳ ಸೊ ಕ್ವಶನ್ ನೋಡ್ಕೊಳ್ಳೋಣ. ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ. ಸೊ ಯೂಟ್ಯೂಬ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂದರೆ ಅದು ಕಮೆಂಟ್ಗೆ ರಿಪ್ಲೈ ಮಾಡೋಣ. ಸೊ ಇಲ್ಲಿ ಬಂದು ಟುಡೇ ಅಮೌಂಟ್ ರಿಸೀವ್ಡ್ ಥ್ಯಾಂಕ್ ಯು ಅಂತ ಬಂದಿದೆ. ಸೊ ನೋಡಿ ಅವರಿಗೆಲ್ಲ ಒಳ್ಳೆಯದೇ. ಏನು ನೋಡಿ ಇಲ್ಲಿ 1 2 3 F ಇದೆ. ಸೊ ಟುಡೇ ಅಮೌಂಟ್ ರಿಸೀವ್ಡ್ ಅಂತ. ಸೊ ಯಾಕಪ್ಪ ಅಂದರೆ ನನಗೆ ಕನ್ಫರ್ಮ್ ಆಗಿ ಒಂದು ನ್ಯೂಸ್ ಬಂದಿತ್ತು, ಅಂದರೆ ಸ್ಕ್ರೀನ್ಶಾಟ್ ಹಾಕಿದ್ರೆ ನನಗೆ ಕೆಲವೊಂದು ಸ್ಟೂಡೆಂಟ್ಗಳು 2-3 ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಸ್ಕ್ರೀನ್ಶಾಟ್ ಹಾಕಿದ್ರು, ಅಂದರೆ ಅಮೌಂಟ್ ಬಂದಿದೆ ಅಂತ. ಅದಕ್ಕೋಸ್ಕರ ಅದು ವಿಡಿಯೋ ಮಾಡಿದ್ದೀನಿ. ಸೊ ಅವ್ರಿಗೂ ಕೂಡ ಅಮೌಂಟ್ ಬಂದಿದೆ, ಅದಕ್ಕೋಸ್ಕರ ಅಮೌಂಟ್ ರಿಸೀವ್ಡ್ ಅಂತ ಅಂದಿದ್ದಾರೆ, ಥ್ಯಾಂಕ್ ಯು ಅಂತ. ಸೊ ಅವರಿಗೂ ಎಲ್ಲ ಒಳ್ಳೆಯದಾಗಲಿ. ಸೊ ನಿಮಗೂ ಕೂಡ ಬರುತ್ತೆ. ಸೊ ಮೇ ಅಮೌಂಟ್ ಸ್ಟಿಲ್ ನಾಟ್ ಕ್ರೆಡಿಟೆಡ್, ವೈ ಬ್ರೋ ವೆನ್ ಇಟ್ ವಿಲ್ ಕ್ರೆಡಿಟೆಡ್. ಸೊ ಕೆಲವೊಂದು ಸ್ಟೂಡೆಂಟ್ಗೆ ಬರ್ತಾ ಇದೆ, ಸೊ ಕೆಲವೊಂದು ಸ್ಟೂಡೆಂಟ್ಗಳದ್ದು ಇನ್ನೂ ಬರ್ತಾ ಇಲ್ಲ. ಸೊ ಬರುತ್ತೆ, ಡೋಂಟ್ ವೆರಿ. ಥ್ಯಾಂಕ್ ಯು ಬ್ರೋ, ಗುಡ್ ಇನ್ಫಾರ್ಮೇಷನ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸೊ ಅಮೌಂಟ್ ಕೂಡ ಇವ್ರು ಕೂಡ ಬಂದಿರ್ಬೋದು. ಸೊ ನೆಕ್ಸ್ಟ್ ಬಂದು ಮೇ ಆ್ಯಂಡ್ ಜೂನ್ ಮಂತ್ ಅಮೌಂಟ್ ಇನ್ನೂ ಬಂದಿಲ್ಲ ಬ್ರೋ, ಯಾವಾಗ ಅಮೌಂಟ್ ಬರುತ್ತೆ ಹೇಳಿ ಕೂಡ, ಧಾರವಾಡ ಅಂತ. ಸೊ ಧಾರವಾಡ ಮನಸ್ಸು ಕೆಲವೊಂದು ಎಲ್ಲರಿಗೆ ಬರುತ್ತೆ, ಒಟ್ಟಿಗೆ ಬರುತ್ತೆ. ಸೊ ಡೋಂಟ್ ವೆರಿ. ಸೊ ಇದು ಬಂದು DBT ಪುಸ್ಟ್ ಅಂತ ಬರ್ತದೆ. DBT ಪುಸ್ಟ್ ಅಂತ ಅಮೌಂಟ್ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಕೌಶಲ್ಯ ರಿಜಿಸ್ಟರ್ ಆದವರು ಕಂಪಲ್ಸರಿ ಟ್ರೈನಿಂಗ್ ಹೋಗಬೇಕಾ ಸರ್? ಸೊ ಕೌಶಲ್ಯ ರಿಜಿಸ್ಟ್ರೇಷನ್ಗೆ ಅಂದರೆ ಅವರು ಹೋಗಲೇಬೇಕಾಗುತ್ತೆ, ಅವರೊಂದು ಡೇಟ್ ಹೇಳ್ತಾರೆ, ಆ ಡೇಟಿಗೆ ಹೋಗಲೇಬೇಕು. ಸರ್ ಪ್ಲೀಸ್ ರಿಪ್ಲೈ ಸರ್, ನೋ ಡಾಟಾ ಅವೈಲೇಬಲ್ ಅಂತ ಬರ್ತಾ ಇದೆ ಸರ್ 2 ವೀಕಿಂದ. ಸೊ ನೀವು ಒಂದು ವೇಳೆ ನೋ ಡಾಟಾ ಬರ್ತಾ ಇದ್ದರೆ ಸರ್ವರ್ ಇಲ್ಲ ಅನ್ಕೋಬೋದು, ಇಲ್ಲ ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ಕರೆಕ್ಟಾಗಿ ಹಾಕಿಲ್ಲ ಅಂತ ಅನ್ಕೋಬಹುದು. ಸೊ ನೆಕ್ಸ್ಟ್ ಬಂದು ಅಂಡರ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಅಂಡರ್ ಪ್ರೊಸೆಸ್ ಅಂದರೆ ಇನ್ನೂ ಪ್ರೊಸೆಸಿಂಗ್ ನಡೀತಾ ಇದೆ. ಮಾರ್ಚ್ ಏಪ್ರಿಲ್ ಮೇ ಯಾವುದೋ ಅಮೌಂಟ್ ಬಂದಿಲ್ಲ, DDP ಪೆಂಡಿಂಗ್ ಅಂತ DDP ಆಫೀಸ್ಗೆ ವೆರಿಫೈ ಮಾಡಿಸಿದ್ರು, ಪೆಂಡಿಂಗ್ ಇದೆ. ಸೊ ಅವರು ಏನಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋಂಗಿಲ್ಲ. ಸೊ ನೀವು ಮಾಡ್ಕೊಳ್ಳಿ, ನಿಂತ್ಕೊಂಡು ಅಲ್ಲೇ ಮುಂದೆ ನಿಂತ್ಕೊಂಡು ಮಾಡಿಸ್ಬೇಕಾಗತ್ತೆ, ಓಕೆ ಸರ್. ಅಮೌಂಟ್ ಯಾವಾಗ ಬರುತ್ತೆ? ಅಮೌಂಟ್ ಎಲ್ಲರಿಗೆ ಬರುತ್ತೆ, ಇದಿಲ್ಲ. ನೆಕ್ಸ್ಟ್ ಬಂದು DBT ಪೋಸ್ಟ್ ಅಂತ ಅಮೌಂಟ್ ಬಂದಿಲ್ಲ. DBT ಪೋಸ್ಟ್ ಅಂದರೆ ಗ್ಯಾರಂಟಿ ಬಂದೇ ಬರುತ್ತೆ. ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಸ್ಟೇಟಸ್ನಲ್ಲಿ ಈ ಥರ ಬರ್ತಾ ಇದೆ. ಸೊ ಅಪ್ಲಿಕೇಶನ್ ನಂಬರ್ ನೋಡಿ ಗೊತ್ತಾಗುತ್ತೆ, ಅಲ್ಲಾಗಿ ಇದ್ರ ಮೇಲೆ ಗೊತ್ತಾಗಲ್ಲ. DO ಆಫೀಸ್ನಲ್ಲಿ ಕೇಳಿದರೆ ಅವರು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಿದ್ದಾರೆ. ಸೊ ಎಲ್ಲರದ್ದು ಇದೇ ಹಣಬಾರಾಗಿದೆ. DO ಮತ್ತು DDPIO DDPO DDPI ಅಂತ ಬರ್ತಾ ಇದೆ. ಸೊ ಅವರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕು ಕಂಪಲ್ಸರಿ, ಬಟ್ ಅವ್ರು ಮಾಡ್ತಾ ಇಲ್ಲ. ಸೊ ನೀವೆಲ್ಲ ಫ್ರೆಶರ್ ಹಾಕಬೇಕು, ಅವರಿಗೆ ಫ್ರೆಶರ್ ಹಾಕಿದ್ರೆ ಮಾತ್ರ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಸರ್ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಸರ್ ಡಾಟಾ ನಾಟ್ ಫೌಂಡ್ ಅಂತ ಬಂದರೆ ನೀವು ಅಪ್ಲಿಕೇಶನ್ ಇನ್ನೊಮ್ಮೆ ಹಾಕಿ, ಇಲ್ಲ ಅಂದರೆ ಸರ್ವರ್ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಆ ಥರ ತೋರಿಸ್ತಾ ಇದೆ. ಫಸ್ಟ್ ಲೈಕ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. 2021 ಕೌಶಲ್ಯ ರಿಜಿಸ್ಟ್ರೇಷನ್ ಆಗಿದ್ದೀನಿ, ಇವಾಗ ಮತ್ತೆ ರಿಜಿಸ್ಟರ್ ಆಗಬೇಕಾ? ಆಗಬೇಕು, ಕಂಪಲ್ಸರಿ ಆಗಲೇಬೇಕು ಇವಾಗ. ಸೊ ಹಾಯ್ ಬ್ರೋ, ಅಂಡರ್ ಪ್ರೊಸೆಸ್ ಅಂತ ಬರ್ತಾ ಇದೆ. 1 ಮಂತ್ ಆಯಿತು, ಇದೇ ಸ್ಟೇಟಸ್ ಇದೆ ಅಣ್ಣ. ಸೊ ಅಂಡರ್ ಪ್ರೊಸೆಸ್ ಅಂದರೆ ಅವರು ಪ್ರೊಸೆಸ್ ಅಂದರೆ ನೀವು ಸ್ವಲ್ಪ ಫ್ರೆಶ್, ನಿಮಗೆ ಹೆಲ್ಪ್ಲೈನ್ ನಂಬರ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಫೋನ್ ಮಾಡಿ ಅವರಿಗೆ. ಸೊ ಅಪ್ಲಿಕೇಶನ್ ನಂಬರ್ ಹೇಳಿದ್ರೆ ನಿಮಗೆ ಅವರು ಸೊಲ್ಯೂಷನ್ ಕೊಡ್ತಾರೆ. ಸೊ ಜುಲೈ 15 ಇವತ್ತು. ಸೊ ಸೇಮ್ ಇದೆ, ಮೇ ಜೂನ್ DBT ಪೋಸ್ಟ್ ಅಂತ ಬರ್ತಾ ಇದೆ. ಸೊ ಸೇಮ್ ಕ್ವಶನ್ ಇದೆ, ಜೂನ್ ಅಮೌಂಟ್ ಯಾವಾಗ ಬರುತ್ತೆ? ಜೂನ್ ಅಮೌಂಟ್ ಆಲ್ರೆಡಿ ಬಂದಿದೆ, ಕೆಲವು ಸ್ಟೂಡೆಂಟ್ಗಳಿಗೆ ಬರುತ್ತೆ. ಸರ್ ಜಾಯಿಂಟ್ ಫಸ್ಟ್
ಟೂನಲ್ಲಿ ಯುವನಿಧಿ ಅಪ್ಲಿಕೇಶನ್ ಹಾಕಿನಿ ಬಟ್ 3 months ಅಮೌಂಟ್ ಅಷ್ಟೇ ಬಂದಿದೆ. ಯಾವಾಗ ಜೂನ್ ಜುಲೈ ಅಮೌಂಟ್ ಬರುತ್ತೆ? ಜೂನ್ ಜುಲೈ ಅಮೌಂಟ್ ಬಂದೇ ಬರುತ್ತೆ. ಡಾಟಾ ನೌಟು ಕೋಶಕ್ಕೆ ರಿಜಿಸ್ಟರ್ ಆದರೆ ಅಮೌಂಟ್ ಬರುತ್ತಾ? ಸೊ ಇಲ್ಲೊಂದು ಕ್ವಶನ್ ಇದೆ, ಕೌಶಲ್ಯಕರ್ ರಿಜಿಸ್ಟರ್ ಆದರೆ ಅಮೌಂಟ್ ಬರುತ್ತಾ? ಅಮೌಂಟ್ ಬರೋದು ಡೌಟ್ ಅನಿಸುತ್ತೆ. ಯಾಕಂದರೆ ಕೌಶಲ್ಯಕರ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ ಟ್ರೈನಿಂಗ್ ಕರೀತಾರೆ. ಟ್ರೈನಿಂಗ್ ಹೋದ ತಕ್ಷಣ ನಿಮಗೆ ಜಾಬ್ ಕೊಡ್ತಿರ್ಬೋದು ಮೋಸ್ಟ್ಲಿ. ಜುಲೈ 13 ಅಂದಿದ್ದೆ ಬ್ರೋ, ಜುಲೈ 14 ಬಂತು, ಬರಲಿಲ್ಲ ಅಲ್ಲ ಜೂನ್ ಅಮೌಂಟ್. ಸೊ ಕೆಲವೊಂದು ಸ್ಟೂಡೆಂಟ್ಗೆ ಬಂದಿದೆ, ನೋಡ್ಕೊಳ್ಳಿ. ಬೇಕಾದ್ರೆ ನಿಮಗೆ ಪ್ರೂಫ್ ಕೂಡ ನಿಮ್ಗೆ ತೋರಿಸಿದ್ದೀನಿ. ಮೇ ನಾಟ್ ರಿಸೀವ್ಡ್ ಬರುತ್ತೆ, ಡೋಂಟ್ ವೆರಿ ಬ್ರೋ. ಜೂನಲ್ಲಿ ಜುಲೈ ಅಮೌಂಟ್ ಯಾವಾಗ ಬ್ರೋ ಪ್ಲೀಸ್ ಹೇಳಿ ಬ್ರೋ. ಬರುತ್ತೆ, ವೇಟ್ ಮಾಡಿ. ಸೊ ಇಷ್ಟೆಲ್ಲ ಜೂನ್ ಅಮೌಂಟ್ ಬಂದಿಲ್ಲ, ಬರುತ್ತೆ. ಏಪ್ರಿಲ್ ಮೇ DBT ಪೋಸ್ಟ್ ಇದೆ, ಜೂನ್ DDPI ಪೆಂಡಿಂಗ್ ಇದೆ, ಒಂದು ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಆಗುತ್ತೆ. ಸೊ ಇಲ್ಲಿ ನೋಡಿ ಅಣ್ಣ, ನಮ್ಮ ಫ್ರೆಂಡ್ಸ್ಗೆ 9000 ಬಂದಿದೆ. ನಾ ಕಾಲ್ ಮಾಡಿದ್ದೆ ಅಣ್ಣ, ಹೆಲ್ಪ್ ನಂಬರಿಂದ ಅವರು ಮಾರ್ಚ್ ಅಮೌಂಟ್ ಬರಲ್ಲ ಅಂತಿದ್ದಾರೆ. ಯಾಕಣ್ಣ? ನಾ ಅವ್ರ ಜೊತೆ ಅಪ್ಲಿಕೇಶನ್ ಹಾಕಿದ್ದೆ, ಆದರೆ ಅವರು ಹೀಗೆ ಹೇಳಿದ್ದಾರೆ ಅಣ್ಣ. ಬರುತ್ತೆ, ಎಲ್ಲರಿಗೂ ಅಮೌಂಟ್ ಬರುತ್ತೆ, ಡೋಂಟ್ ವೆರಿ. ಆಫೀಸ್ಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಡೇ ಅಪ್ರೂವ್ಡ್ ಇತ್ತು, ಬಟ್ 1 week ಆದಮೇಲೆ ಪೆಂಡಿಂಗ್ ವೆರಿಫಿಕೇಷನ್ ಅಂತ ಬರ್ತಾಯಿದೆ ಮತ್ತೆ. ಸೊ ಎಲ್ಲರದ್ದು ಇದೇ ಇದೆ. ಸೊ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಇಷ್ಟೆಲ್ಲ ಕಮೆಂಟ್ಗೆ ಒಂದು ರಿಪ್ಲೈ ಕೊಟ್ಟಿದ್ದೀನಿ. ಏನಪ್ಪ ಸೇಮ್ ಎಲ್ಲ ಕ್ವಶನ್ ಸೇಮ್ ಇದೆ. ಸೊ ಎಲ್ಲರದ್ದು ಕ್ವಶನ್ ಸೇಮ್ ಇದೆ. ಬಟ್ ಅದಕ್ಕೆ ಸೊಲ್ಯೂಷನ್ ಏನು ಮಾಡೋಕ್ಕಾಗಲ್ಲ. ಎಲ್ಲರದ್ದು DO ಪೆಂಡಿಂಗು ಮತ್ತು DDPI ಪೆಂಡಿಂಗ್ ಅಂತಿದೆ. ಸೊ DO ಪೆಂಡಿಂಗು ಮತ್ತು DDPI ಪೆಂಡಿಂಗ್ ಯಾರ್ದೆಲ್ಲ ಈ ಥರ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂದರೆ, ಸೊ ನೀವು ಹೋಗಿ ನಿಮ್ಮ ಹತ್ತಿರದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಆವಾಗಲೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಿಮ್ಮದು DBT ಪೋಸ್ಟರ್ ಅಂತ ಬಂದರೆ DBT ಪೋಸ್ಟರ್ ಅಂತ ಬಂದರೆ ನಿಮ್ಮದು ಅಮೌಂಟ್ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಡೋಂಟ್ ವೆರಿ. ಸೊ ಮತ್ತು ಇನ್ನೊಂದು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಬರಲ್ವಾ, ಅದು 100% ಗ್ಯಾರಂಟಿ ಇಲ್ಲ ರಿಜಿಸ್ಟ್ರೇಷನ್ ಮಾಡಿದ್ರೆ. ಮತ್ತು ಇನ್ನೊಂದು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಿದ್ರೆ ಟ್ರೈನಿಂಗ್ ಹೋಗಲೇಬೇಕಂತ ಕೇಳಿದ್ದಾರೆ. ಸೊ ನೀವು ಕಂಪಲ್ಸರಿ ಹೋಗಲೇಬೇಕು, ಇಲ್ಲಾಂದ್ರೆ ಅಮೌಂಟ್ ನಿಮಗೆ ಬರದೆ ಹಾಗೆ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಏನಪ್ಪ ಅಂತಂದರೆ, ಸೊ ಅಮೌಂಟ್ ಬಂದೇ ಬರುತ್ತೆ. ಸೊ ಡೋಂಟ್ ವೆರಿ, ಓಕೆನಾ? ಸೊ ಇನ್ನೂ ನಿಮ್ಗೆ ಯಾವುದಾದ್ರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.